ಇವತ್ತು ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘ, ಹುಬ್ಬಳ್ಳಿ ಆಟೋ ರಿಕ್ಷಾ ಚಾಲಕರ ಸಂಘದಿಂದ ಹೊಸ ಬಸ್ ಸ್ಟ್ಯಾಂಡ್ ಅಂದರೆ ಚೆನ್ನಮ್ಮನ ಮುಂಭಾಗದಲ್ಲಿರುವಂಥ ಹಳೆ ಬಸ್ ನಿಲ್ದಾಣದಲ್ಲಿ ಸುಮಾರು 300 ಆಟೋ ರಿಕ್ಷಾ ಚಾಲಕರುಗಳು ಪವರ್ ಸ್ಟಾರ್, ಕರ್ನಾಟಕ ರತ್ನ, ಕನ್ನಡದ ಕಣ್ಮಣಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರ ಜನ್ಮದಿನಾಚರಣೆಯನ್ನು ಅದ್ಧೂರಿಯಾಗಿ ಸಿಹಿ ಹಂಚುವ ಮುಖಾಂತರ, ಪಲಾವ್ ಹಚ್ಚುವ ಮುಖಾಂತರ ಅವರ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಪುನೀತ್ ರಾಜ್ಕುಮಾರ್ ಅವರು ಕರ್ನಾಟಕದ 7 ಕೋಟಿ ಕನ್ನಡಿಗರಿಗೆ ಎಂಥ ಒಂದು ಪ್ರೀತಿಯನ್ನು ತೋರಿಸಿದಂಥ ವ್ಯಕ್ತಿ ಅಂದರೆ ಅದನ್ನು ಎಲ್ಲರೂ ನೋಡಿ ನಾವು ಇನ್ನೊಬ್ಬರ ಹೀರೋಗಳು ಕಲಿಬೇಕು. ಮುಂದುವರುವಂಥ ದಿನದಲ್ಲಿ ಇವತ್ತು ಅವರ ಇಲ್ಲದ ಕಾಲಕ್ಕೆ ಇವತ್ತು ನನ್ನ ಸ್ನೇಹಿತರು ಅವರು 1 ತಿಂಗಳು ಮಂಜು ಅವರು ಊಟ ಬಿಟ್ಟಿದ್ರು. ಅವರು ಇಲ್ಲದ ಸಂದರ್ಭದಲ್ಲಿ 1 ತಿಂಗಳು ಊಟ ಬಿಟ್ಟು ಹಾಸಿಗೆ ಹಿಡಿದಂಥ ವ್ಯಕ್ತಿ ಇವತ್ತು ನಾವಾಗ ಖುದ್ದಾಗಿ ಕರೆದು ಅವ್ರ ಜನ್ಮದಿನಾಚರಣೆ ಆಚರಣೆ ಬರ್ರಿ ಅಂತ ನಾವು ಕರೆದಾಗ ಬಂದರು ಪಾಪ. ಇವತ್ತು ಕರ್ನಾಟಕದಲ್ಲಿ ಕರ್ನಾಟಕ ಸರ್ಕಾರ ಪುನೀತ್ ರಾಜ್ಕುಮಾರ್ ಅವರ ಜಯಂತಿ ಮಾಡಬೇಕು, ರಜಾ ಘೋಷಣೆ ಮಾಡಬೇಕು. ಪುನೀತ್ ರಾಜ್ಕುಮಾರ್ ಅವರ ಹುಬ್ಬಳ್ಳಿ ಹೆಬ್ಬಾಗಿಲಿಗೆ ಒಂದು ಕಂಚಿನ ಪುತ್ಥಳಿ ಮಾಡಿಸ್ಬೇಕು. ಮಹಾನಗರ ಪಾಲಿಕೆಯ ಮಹಾಪೌರ್ಗೆ, ಉಪಮಹಾಪೌರ್ಗೆ, ಸಂಬಂಧಪಟ್ಟ ಮಂತ್ರಿಗಳಿಗೆ, ಶಾಸಕರುಗಳಿಗೆ ನಾವು ಆಟೋ ರಿಕ್ಷಾ ಚಾಲಕರ ಸಂಘ ಆಗ್ರಹ ಮಾಡ್ತಾ ಇದ್ದೀವಿ. ನೀವು ಯಾರೊಬ್ಬರು ಜನಪ್ರತಿನಿಧಿಗಳು ತಲೆ ಕೆಡಿಸ್ಕೋತಾ ಇಲ್ಲ. ಹಾಗಾಗಿ ಪುನೀತ್ ರಾಜ್ಕುಮಾರ್ ಅವರ ಕಂಚಿನ ಪುತ್ಥಳಿ ಮಾಡಿಸಬೇಕು ಮಹಾನಗರ ಪಾಲಿಕೆ ಅಂತ ಮಾಧ್ಯಮಕ್ಕೆ ನಾನು ವಿನಂತಿ ಮಾಡ್ಕೋತೇನೆ.